ಹೆಂಗಿದ್ದರು ಮೊಬೈಲ್ ತೆಗ್ದಿದ್ದರು ಪಕ್ಕಕ್ಕೆ ಇಟ್ಟು ಹಿಂಗೆ ಕುತ್ಕೊಂಡು ಲೈಕ್ ಇಟ್ಟು ಅಂತ ನಂಗೆ ಇಷ್ಟ ಆಯಿತು ಅಷ್ಟೇ. ನಂಗೆ ಇಷ್ಟ ಆಯಿತು. ಇವಾಗ ನಾವು ರಿಲೀಸ್ ಮಾಡಿರೋ ಈ 5 ಸಾಂಗ್ಗಳನ್ನು ಒಂದೊಂದು ಜಾನರಲ್ಲಿದೆ. ನಾನು ಕಾರಲ್ಲಿ ಕೂತ್ಕೊಂಡು ಕೇಳೋಕ್ಕೆ. ಸೊ ಒಂದು ನನಗಿಷ್ಟ ಆದ್ರೇ ಅದು ಡೆಫಿನೆಟಾಗಿ ಅದು ಫಿಲ್ಮ್ ಮೇಕರ್ ಫಸ್ಟ್ ನಮಗಿಷ್ಟ ಆಗೋದು. ಆ ಟ್ಯೂನ್ ಅಲ್ಲಿಂದ ಕದ್ದಿ ಇನ್ಸ್ಪೈರ್ ಮಾಡೋದು, ಈ ಟ್ಯೂನ್ ಇಲ್ಲಿಂದ ಕದ್ದಿ ಇನ್ಸ್ಪೈರ್ ಮಾಡೋ ಈ ಒಂದು ಡೇಯಲ್ಲಿ ಐ ಥಿಂಕ್ ಪೂರ್ಣದು ತುಂಬ ಡೀಪ್ ರೂಟೆಡ್ ಮ್ಯೂಸಿಕ್ ಸೆನ್ಸ್ ಇದೆ ಪೂರ್ಣ ಅವ್ರಿಗೆ. ಆ್ಯಂಡ್ ಐ ಥಿಂಕ್ ಅದೆಲ್ಲ ಎದ್ದು ಕಾಣುತ್ತೆ. ಹಳ್ಳಿಯಿಂದ ಬಂದಂಥ ಹುಡುಗರು ನಾವೆಲ್ಲ ಕನಸು ಥರ ನೋಡ್ತಿದ್ದರು. ಅಣ್ಣವ್ರನ್ನೆಲ್ಲ ನಾವು ಕನಸು ಥರ ನೋಡ್ತಾಯಿದ್ರು. ಈವನ್ ಎಲ್ಲ ಸಿನಿಮಾಗಳನ್ನ ಕನಸು ಥರ ನೋಡ್ತಿದ್ದರು. ನಾನು ಸರಿ ಇಲ್ಲಿಗೆ ಸರ್ ಮನೆಗೆ ಸಜೆಷನ್ ಸರ್ ಸ್ವಲ್ಪ ಫಸ್ಟ್ ಟೈಮ್ ಸರ್ ಹೆಂಗಿರ್ಬೇಕು. ಸೊ ನಾವು ಬೈಕಲ್ಲಿ ಸ್ವಲ್ಪ ಕಾರ್ನ ಫಾಲೋ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನಿಮ್ಮಷ್ಟೇ ನನಗೂ ಖುಷಿ ಇದೆ. ಈ 3 ವರ್ಷ ನೆಮ್ಮದಿಯಾಗಿದೆ ಕಾರಣದ ಲಾರಿ ಸಂಸ್ಥೆ ಅಲ್ವಾ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ನವೀನ್ ಸರ್. ಥ್ಯಾಂಕ್ ಯು ಸೊ ಮಚ್. ದೇವನೂರ್ ಚಂದ್ರು ಸರ್, ಥ್ಯಾಂಕ್ ಯು ಸೊ ಮಚ್. ಈ ಗ್ರಾಮಾಯಣ ಮಾತಾಡೋಕ್ಕಿಂತ ಮುಂಚೆ ನನಗೆ ಈ ಆಫೀಸು ತುಂಬ ಒಂಥರ ತವ್ರ ಮನೆ ಇದ್ದಂಗೆ. ಅಂದರೆ ಟೆಲಿವಿಷನ್ ಮಾಡ್ತೀವಿ, ಸಿನಿಮಾಗಳನ್ನ ಮಾಡೋಕ್ಕೆ ಶುರು ಮಾಡ್ತೀವಿ, ಅಸೋಸಿಯೇಟ್ ಎಲ್ಲ ಮಾಡ್ತೀವಿ. ಒಂದು ಹಂತದಲ್ಲಿ ಬದುಕು ತುಂಬ ಡಿಫಿಕಲ್ಟ್ ಆದಾಗ ನಮ್ಮಂಥ ಬಹಳಷ್ಟು ಜನಕ್ಕೆ ಕೆಲಸ ಕೊಟ್ಟಂಥ ಸಂಸ್ಥೆ ಲಹರಿ ಸಂಸ್ಥೆಯ ನಿರ್ಮಾಣದಲ್ಲಿ ಬರ್ತಿರುವಂತಹ ಗ್ರಾಮಾಯಣ ಅಂತಂದಾಗ ನಾನು ಸ್ವಲ್ಪ ಖುಷಿ ಡಬಲ್ ಆಯಿತು. UI ಕೂಡ ಸೀರೀಸ್ ಮಾಡಿದ್ವಿ. ನವೀನ್ ಸರ್ ನನಗೆ ದೊಡ್ಡ ಇನ್ಸ್ಪಿರೇಷನು ಇನ್ ಟರ್ಮ್ಸ್ ಆಫ್ ಎನರ್ಜಿ. ಥ್ಯಾಂಕ್ ಯು ಸೋ ಮಚ್. ಪ್ರಮೋದಿಗೆ ಮಾತಾಡಿದ್ವಿ ರೀಸೆಂಟಾಗಿ, ಅಂದರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಪ್ರಮೋದ್ ಮಾತಾಡಿದೆ. ಏನು ಗುರು ನೀನು ಎಲ್ಲ ಕಡೆ ಕುಸುಮಂದೆ ಅವಳಿ. ನವೀನ್ ಸರ್, ಆ್ಯಕ್ಚುಲಿ ಈ ಥರದ ಒಂದು ವಾವ್ ಫ್ಯಾಕ್ಟ್ರಿಗಳು ನಿಮ್ಮ ಸಂಸ್ಥೆಗೆ ಹೊಸದು ಅಲ್ಲ, ದೊಡ್ಡದು ಅಲ್ಲ, ಬಟ್ ಇದು ಎಷ್ಟು ಎನರ್ಜಿ ಕೊಟ್ಟಿದೆ ಆವತ್ತು ಆಡಿಯೋ ಆಚೆ ಬಂದ ನಂತರ ನಿಮಗೆ? ಆ್ಯಕ್ಚುಲಿ ಐ ಥಿಂಕ್ ಪೂರ್ಣ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಫಸ್ಟ್ ಆಫ್ ಆಲ್ ಚಂದ್ರುವಿಂದ ಸ್ಟಾರ್ಟ್ ಆಗಿರೋದು ಇದು. ಸೊ ಚಂದ್ರುವ ಒಂದು ಕಲ್ಪನೆ, ಒಂದು ಕತೆ, ಇದಕ್ಕೆಲ್ಲ ಸ್ಫೂರ್ತಿ. ಆ್ಯಂಡ್ ಆ ಸ್ಫೂರ್ತಿನ ಎಕ್ಸಾಕ್ಟಾಗಿ ಮುಟ್ಟುವಂತೆ ನಮ್ಮದೊಂದು ಬ್ರೀಫ್ ಇತ್ತು. ನಾವು ಇಂಟರ್ನಲ್ ಡಿಸ್ಕಷನ್ ಮಾಡಿದಾಗ ಇದು ಈ ಥರ ಇದ್ದರೆ ಬೆಟ್ರು, ಈ ಥರ ಇದ್ದರೆ ಬೆಟ್ರು ಅಂತ ಜಸ್ಟ್ ಬ್ರೀಫ್ ಅಷ್ಟೇ. ಅಂದರೆ ವರ್ಡ್ಸಲ್ಲೇ ನಾವು ಯಾವತ್ತೂ ಯಾರಿಗೂ ಒಂದು ರೆಫರೆನ್ಸ್ ಫೈಲ್ ಕಳಿಸ್ಬಿಟ್ಟು ಸರ್ ನೀವು ಈ ಥರ ಟ್ರ್ಯಾಕ್ ಮಾಡಿ, ಆ ಥರ ಟ್ರ್ಯಾಕ್ ಮಾಡಿ ಅಂತ ನಾವು ಯಾವತ್ತೂ ಕೇಳೋದು ಇಲ್ಲ ಐ ಥಿಂಕ್. ಬಟ್ ಅವ್ರಿಗೆ ಹೇಳಿದ್ದ ಬ್ರೀಫ್ ಇದೆಯಲ್ಲ, ಆ ಬ್ರೀಫಲ್ಲಿ ಅವರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ವಿತ್ ಚಂದ್ರು. ಇವಾಗ ನಾವು ರಿಲೀಸ್ ಮಾಡಿರೋ ಈ 5 ಸಾಂಗ್ಗಳನ್ನು ಒಂದೊಂದು ಜಾನರಲ್ಲಿದೆ. ಅಂದರೆ ಈಗ ಕುಸುಮ ಸಾಂಗ್ ಆಗಲಿ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಮೆಲಡಿ, ಬೆಂಕಿ ಸಾಂಗ್ ಆದರೆ ಒಂದು ಒಳ್ಳೆ ಡ್ಯಾನ್ಸ್ ನಂಬರ್, ನಮ್ಮ ಸೋಲ್ ಆಫ್ ಗ್ರಾಮಾಯಣ ಬಂದ್ಬಿಟ್ಟು ನೊಸ್ಟಾಲ್ಜಿಕ್ ನಂಬರ್. ಅಂದರೆ ಇಟ್ ವಿಲ್ ಟೇಕ್ ಯು ಬ್ಯಾಕ್ ಟು ದ ರೂಟ್ಸ್ ಆಫ್ ಒಂದು ಗ್ರಾಮದಿಂದ ಬಂದಿರೋ ಯಾರನ್ನು ಒಬ್ಬ ಪ್ರೇಕ್ಷಕ ಇದ್ದರೆ ಅವನು ಇಟ್ ವಿಲ್ ಟೇಕ್ ಯು ಬ್ಯಾಕ್ ಟು ಇಟ್ಸ್ ರೂಟ್ಸ್. ಆ ಥರ ಒಂದು ಈ ಕಂಪ್ಲೀಟ್ ಮೂವಿನಲ್ಲಿ ಇರೋ ಎಲ್ಲ ಟ್ರ್ಯಾಕ್ಸು ಒಂದೊಂದು ಒಳ್ಳೆ ಖುಷಿ ಕೊಡ್ತು. ಅಂದರೆ ನಾವು ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ ನಮ್ಗೆ ಆಲ್ರೆಡಿ ಖುಷಿ ಕೊಡ್ತಿದೆ ಇದು. ಜಸ್ಟ್ ನಾವು ರಿಲೀಸ್ ಈಗ ಮಾಡಿರೋದಷ್ಟೇ. ಇನ್ಫ್ಯಾಕ್ಟ್ ನಾನು ಆವಾಗವಾಗ ಕೇಳ್ತಿರ್ತೀನಿ, ನಮ್ಮ ಅಸೋಸಿಯೇಟ್ ನಾಗೇಶ್ ಅಂತಿದ್ದಾರೆ, ಅವ್ರಿಗೂ ನಾನು ಹಲವಾರು ಸತಿ ಟ್ರ್ಯಾಕ್ಸ್ ತರಿಸ್ಕೊಂಡಿದ್ದೀನಿ. ನಾಗೇಶ್ ನನಗೆ ಈ ಟ್ರ್ಯಾಕ್ ಬೇಕ್ರಿ ಕಳಿಸಿ ಅಂದರೆ ಅದು ಏನಕ್ಕೂ ಅಲ್ಲ, ನಾನು ಕಾರಲ್ಲಿ ಕೂತ್ಕೊಂಡು ಕೇಳೋಕ್ಕೆ. ಸೊ ಒಂದು ನನಗಿಷ್ಟ ಆದ್ರೇ ಅದು ಡೆಫಿನೆಟಾಗಿ ಅದು ಫಿಲ್ಮ್ ಮೇಕರ್ ಫಸ್ಟ್ ನಮಗಿಷ್ಟ ಆಗಬೇಕು. ಆ್ಯಸ್ ಅ ತಂಡ ನಮಗೆ ಇಷ್ಟ ಆದಮೇಲೆ ಆ ಬೇಬಿನ ಆಚೆ ಬಿಡೋಕ್ಕಾಗೋದು. ಆ್ಯಂಡ್ ಆ ಬೇಬಿ ಬೆಳೆದು ಓಡ್ತಾ ಇದ್ದರೆ ಇನ್ನು ಅದನ್ನು ನೋಡೋದಕ್ಕೆ ಒಂದೊಂದು ಆನಂದ. ಸೊ ಆ ಮುಖಾಂತರ ಐ ಥಿಂಕ್ ಪೂರ್ಣ ಸರ್ಗೆ ನಿಜವಲ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಮ್ಯೂಸಿಕಲ್ಲೆಲ್ಲೂ ಕಾಂಪ್ರಮೈಸ್ ಮಾಡೇ ಇಲ್ಲ ಅವರು, ಇವತ್ತವರೆಗೂ ಮಾಡಿಲ್ಲ, ಇನ್ನು ಮುಂದೆನೂ ಮಾಡಲ್ಲ ಅವರು. ಆ ಥರ ಒಂದು ಬ್ಯೂಟಿಫುಲ್ ಕಂಪೋಸರ್. ಅಂದರೆ ಈ ಇರೋ ಕಳ್ಮಶ ಸ್ಪೇಸಲ್ಲಿ, ಅಂದರೆ ಆ ಟ್ಯೂನ್ ಅಲ್ಲಿಂದ ಕದ್ದಿ ಇನ್ಸ್ಪೈರ್ ಮಾಡೋದು, ಈ ಟ್ಯೂನ್ ಇಲ್ಲಿಂದ ಕದ್ದಿ ಇನ್ಸ್ಪೈರ್ ಮಾಡೋ ಈ ಒಂದು ಡೇಯಲ್ಲಿ ಐ ಥಿಂಕ್ ಪೂರ್ಣದು
ತುಂಬ ಡೀಪ್ ರೂಟೆಡ್ ಮ್ಯೂಸಿಕ್ ಸೆನ್ಸ್ ಇದೆ ಪೂರ್ಣ ಅವ್ರಿಗೆ. ಆ್ಯಂಡ್ ಐ ಥಿಂಕ್ ಅದೆಲ್ಲ ಎದ್ದು ಕಾಣುತ್ತೆ ಅವ್ರು ಮಾಡ್ತಾ ಇರೋ ಈ ಪ್ರತಿಯೊಂದು ಟ್ರ್ಯಾಕಲ್ಲಿ. ಇವಾಗ ಸೋಲ್ ಆಫ್ ಗ್ರಾಮಾಯಣ ತೊಗೊಂಡ್ರೆ ಲಿರಿಕ್ಸ್ ಮಾತ್ರ ಅಲ್ಲ, ಅದರಲ್ಲಿರೋ ಸೌಂಡ್ಸ್ ಅಂದರೆ ಡಿಫ್ರೆಂಟ್ ಸೌಂಡ್ಸ್, ಒಂದೊಂದು ಲಿರಿಕ್ಗೂ ಒಂದೊಂದು ಸೌಂಡ್, ಒಂದೊಂದು ಪ್ಯಾಟರ್ನ್ ಆಫ್ ಈಚ್ ಸಾಂಗ್. ಐ ಥಿಂಕ್ ಅವ್ರು ಬೆಂಕಿ ಮಾಡಿದ ರೀತಿ ಅಂದರೆ ಬೆಂಕಿ ಸಾಂಗ್ ಮಾತ್ರ ನಾವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಡ್ಕೊಂಡು ಬಂದಿರೋದೆ, ನಮ್ಮಲ್ಲಿ ಏನಕ್ಕೆ ಆಗಲ್ಲ, ನಮ್ಮಲ್ಲಿ ಏನಕ್ಕೆ ಮಾಡಿಲ್ಲ ಯಾರು ಅಂತ ಒಂದು ಹೊಸ ಅಟೆಂಪ್ಟು. ಆ್ಯಂಡ್ ನಥಿಂಗ್ ಇಸ್ ಫೋರ್ಸ್ಡ್. ಪ್ಲೇಸ್ಮೆಂಟ್ಸಲ್ಲೂ ನಮ್ಗೆ ಈ ಮೂವಿನಲ್ಲಿ ಬ್ಯೂಟಿಫುಲ್ಲಾಗಿ ಪ್ಲೇಸ್ ಮಾಡಿದ್ದಾರೆ ಚಂದ್ರು. ಏನು ಎಲ್ಲೂ ಯಾವುದು ಫೋರ್ಸ್ಟ್ ಅನ್ಸಲ್ಲ ನಿಮಗೆ. ಸೊ ಆ ಇದರಲ್ಲಿ ತುಂಬ ಖುಷಿ ಕೊಡ್ತು. ಅಂದರೆ ಈ ಮ್ಯೂಸಿಕಲ್ ಜರ್ನಿನೇ ತುಂಬ ಒಂಥರ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಇದೆ. ಅಂದರೆ ಒಂದು ಯೂತ್ಗಾಗಲಿ ಒಂದು ತಡ್ಕ ಸಾಂಗ್ ಆಗಲಿ ಒಂದು ತುಂಬ ಮಜಾ ಕೊಡೋ ಒಂದು ಸಾಂಗು. ಸೊ ಈ ಕ್ರಾಂತಿಕಾರಿ ಸಾಂಗ್ ಈಗ ಬಿಟ್ಟಿರೋ ನಮ್ಮ ಶತಶತಮಾನ ಅನ್ನೋ ಸಾಂಗು, ಅದಕ್ಕೆ ಇನ್ಫ್ಯಾಕ್ಟ್ ಪೂರ್ಣನೇ ಬರ್ದಿರೋದು ಅದನ್ನು. ಅದು ಸ್ಫೂರ್ತಿ ಬಂದ್ಬಿಟ್ಟು ಡೆಫಿನೆಟ್ಲಿ ಕುವೆಂಪು ಅವರು. ಅದಕ್ಕೆ ನಾನು ಇಂಟ್ರ್ಯೂ ಶುರು ಆಗೋದು ಮುಂಚೆ ಕೇಳ್ತೇನೆ, ನಾನು ಆ ಬೆಂಕಿ ಆ ಪ್ಲೇಸಲ್ಲಿ ಏನೆಲ್ಲ ಓಡ್ತಾ ಇತ್ತು ಸರ್ ಬೆಂಕಿ ಥರ ಥಾಟ್ಸು ಅಂತಂದೆ. ಇಲ್ಲ ಸರ್, ಬರೆಯೋಕೆ ಹೊರಟ್ರೆ ಬರೀಬೋದು, ಬಟ್ ಒಂದು ಅದ್ಭುತವಾದಂಥ ಅಸ್ತಿತ್ವ ಅಂತನೋ ವಿಷಯ ಮಾತಾಡಿದ್ರು ಚಂದ್ರು ಸರ್. ಸರ್ ಆ ವಿಷಯಕ್ಕೆ ಬರ್ತೀನಿ ನಾನು. ನನ್ನ ಸಿನಿಮಾದ ಒಂದು ಹಾಡು 2 ಹಾಡು ಹಿಟ್ ಮಾಡಲೇಬೇಕು ಅನ್ನುವಂತಹ ಮೈಂಡ್ಸೆಟ್ಟಲ್ಲಿ ಬರೆಯುವಂತಹ ತಾಕತ್ತು ನಿಮಗಿದೆ. ಬಟ್ ಆದ್ರೂ ಆ ಪ್ಲೇಸ್ಮೆಂಟ್ನ ನೀವು ಆ ಹಾಡಿನ ಮೂಲಕ ಫಿಲ್ ಮಾಡಿದಿರಲ್ಲ, ಅದಕ್ಕೊಂದು ಸ್ಪಾರ್ಕಿಂಗ್ ಎನರ್ಜಿ ಏನು ಅಂತ ನಾನು ನಿಮ್ಗೆ ಕೇಳಿದೆ. ಸಿಚುವೇಶನ್ ಎಷ್ಟು ಬ್ಯೂಟಿಫುಲ್ ಸಿಚುವೇಶನ್ ಅದು. ಆ ಸಿಚುವೇಶನ್ಗೆ ಆ ಥರ ಸಾಂಗೇ ಬೇಕಾಗಿತ್ತು. ಆ್ಯಂಡ್ ಅದು ಒಂದು ಹಳೆ ಸಾಂಗಿಂದ ನಾವು ಚಿ ಉದಯಶಂಕರ್ ಸರ್ ಬರ್ದಿರೋದನ್ನೇ ತಗೊಂಡು ನಾವು ಏನು ಐ ಥಿಂಕ್ ಒಂದು ವರ್ಡನ್ನು ಚೇಂಜ್ ಮಾಡಿಲ್ಲ. ಇಲ್ಲ, ಏನು ಚೇಂಜ್ ಮಾಡಿಲ್ಲ. ನನಗೂ ಅಲ್ಲಿ ಏನು ಬೇಡ ಅಂತ ಅನ್ನಿಸ್ತು. ಅದೇ ಇರಲಿ ಅಂದ್ರೆ ಆ ಜಾಗಕ್ಕೆ ಬ್ಯೂಟಿಫುಲ್ ಜಾಗ ಅದು. ಮೋಸ್ಟ್ಲಿ ಇದು ಎನರ್ಜಿ ಫ್ಲೋ ಪಾಯಿಂಟ್ ಆಫ್ ವ್ಯೂ ಚಿ ಉದಯಶಂಕರ್ ಸರ್. ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಅಲ್ಲಿ ಹೆಜ್ಜೆ ಆಗದಂಥವ್ರು ವಿನಯ್ ಅವರ ನೋಡಿ, ಎಷ್ಟು ನಮ್ಮ ಮನೆಯ ಯಾವುದೋ ಒಬ್ಬ ವ್ಯಕ್ತಿ ಲೆಗೆಸಿಯಲ್ಲಿ ನಡೆದಂಥ ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಡೋದೇ ಗೊತ್ತಾ, ಆ ಸೆಲೆಬ್ರೇಷನ್ನೇ ಬೇರೆ. ಆ ಅದನ್ನು ನೀವು ಹೇಗೆ ನೋಡ್ತಿದ್ರಿ ಆ ಟೈಮಲ್ಲಿ ವಿನಯ್ ಅವರ ಮೂಮೆಂಟ್ಸ್ ಎಲ್ಲ? ನಮ್ಮಂತ ಯಾವುದೋ ಒಂದು ಪುಟ್ಟ ಹಳ್ಳಿಯಿಂದ ಬಂದಂಥ ಹುಡುಗರು ನಾವೆಲ್ಲ ಕನಸು ಥರ ನೋಡ್ತಿದ್ದರು. ಅಣ್ಣವ್ರನ್ನೆಲ್ಲ ನಾವು ಕನಸು ಥರ ನೋಡ್ತಾ ಇದ್ದರು. ಈವನ್ ಎಲ್ಲ ಸಿನಿಮಾಗಳನ್ನ ಕನಸು ಥರ ನೋಡ್ತಿದ್ದರು. ಅಂದರೆ ಯಾರೋ ನನ್ನ ಕಲ್ಪನೆಯಲ್ಲಿ ಅಂದರೆ ಪರ್ದೆಯಿಂದ ಯಾರೋ ಒಂದಷ್ಟು ಜನ ನಿಂತ್ಕೊಂಡು ಆಕ್ಟ್ ಮಾಡಿ ಮ್ಯೂಸಿಕ್ ಎಲ್ಲ ಬಾರಿಸಿ ಹೋಗ್ತಾರೆ ಅನ್ನೋ ಥರ ಆ ಥರ ಕಲ್ಪನೆ ಇತ್ತು ತುಂಬ. ನಾನು ಅಣ್ಣವ್ರ ಸಿನಿಮಾ ಎಲ್ಲ ತುಂಬ ನೋಡ್ತಾ ಇದ್ದಾಗ ನೆನಪಿತ್ತು. ಅಂಥ ಒಬ್ಬ ಹುಡುಗನಿಗೆ ಬೆಂಗಳೂರಿಗೆ ಬಂದಾಗ ಅದು ಮೊದಲನೇ ಸಿನಿಮಾ, ಅದು ಮೊದಲನೇ ಮೀಟಿಂಗೆ. ವಿನಯ್ ಸರ್ ಮೊದಲನೇ ಮೀಟಿಂಗ್ ಅವತ್ತು ಸಂಜೆ ಕರೀತಾರೆ. ನಾನು ಮಾಡಿರೋಲ್ಲ ತಯಾರಿ ಎಲ್ಲ ನೋಡಿ 3 ಬ್ಯಾಗ್ ಇರುತ್ತೆ. ನನ್ನ ಅಸಿಸ್ಟೆಂಟು ಹಿಂದೆಗಡೆ ಬೆನ್ನಿಂದ ಹಾಕೊಂಡು ನಿಂತ್ಕೊಂಡಿದ್ದೆ. ಸರ್ ಅದನ್ನ ತೋರ್ಸೋದಕ್ಕೆ 1 ಅವರ್ ಬೇಕಂತ ಹೇಳಿ ಅಷ್ಟಿದ್ರೆ 1 ಅವರ್ ಎಲ್ಲ ಬೇಕಂತ ಹೇಳಿದೆ. ಅದು ಹೇಳಿದ ತಕ್ಷಣ ವಿನಯ್ ಸರ್ ಒಂದು ಕೆಲಸ ಮಾಡೋಣ, ಅವ್ರು 15 ಮಿನಿಟ್ಸ್ ಹೇಳೋಕ್ಕಾಗತ್ತ ಅಂತಂತಾರೆ. ಅದೇ ಮೈಂಡ್ ಸೆಟ್ಟಲ್ಲಿ ಇದ್ರು ಅವರು. ಸರ್ ಅದನ್ನ ತೋರ್ಸೋಕೆ ಸರಿ ಒಂದು ಕೆಲಸ ಮಾಡೋಣ, ಮನೆಗೆ ಬಂದುಬಿಡಿ. ನಾನು ಸರಿ ಇಲ್ಲಿಗೆ ಸರ್ ಮನೆಗೆ ಸದಾಶಿವನಗರ್ ಸರ್ ಸರ್ ಫಸ್ಟ್ ಟೈಮ್ ಸರ್ ಹೆಂಗಿರ್ಬೇಕು. ಸೊ ನಾವು ಬೈಕಲ್ಲಿ ಕಾರ್ನ ಫಾಲೋ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋದರೆ ಫಸ್ಟ್ ಟೈಮ್ ಅಣ್ಣವ್ರ ಮನೆ ಎಂಟ್ರಿ ಆಗಿದ್ರೆ ಹೆಂಗಿರುತ್ತೆ. ಹೋಗಿ ಮನೆಗೆ ಹೋದ ತಕ್ಷಣ ಇಷ್ಟಿಷ್ಟುದ್ದ ಕಪ್ಪಲ್ಲಿ ಕಾಫಿ ಜ್ಯೂಸು. ಸರ್ ಬೇರೆ ಶೂಟಿಂದ ಬಂದವರು ಅಲ್ಲಿ ಅಪ್ಪು ಸರ್ ಮನೆಗೆ ಹೋಗಿ ಬೇರೆ ಎಲ್ಲ ದೊಡ್ಡದೇ ಅಲ್ಲಿ ಗೊತ್ತಲ್ಲ ಊಟ ತಿಂಡಿ ಎಲ್ಲ. ಅಲ್ಲಿ ಫಸ್ಟ್ ಆತಿಥ್ಯಕ್ಕೆ ಹೆಸರಾದ ಮನೆ ಅದು. ಫಸ್ಟ್ ಅದು ಯಾರೇ ಆಗಿರಲಿ ಅದು ಫಸ್ಟ್ ಬಂದ್ಬಿಡುತ್ತೆ ಅಲ್ಲಿ. ಸೊ ವಿನಿ ಸರ್ ಒಂದು 5 ನಿಮಿಷ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಾನು ಚೂರು ಬಂದೆ, ಇಲ್ಲಿ ಚಿಕ್ಕಪ್ಪ ಮಾತಾಡ್ಸ್ಕೊಂಬರ್ತೀನಿ. ಅಪ್ಪು ಸರ್ ಮನೆಗೆ ಹೋದರು. ಅವ್ರು ಹೋಗಿ ಬರೋದ್ರೊಳಗಡೆ ನಾವು ಆಲ್ರೆಡಿ ಒಂದು ಕಾಫಿ ಒಂದು ಜ್ಯೂಸ್ ಆಗಿತ್ತು. ಬಂದಾದ್ಮೇಲೆ ಓಕೆ ಸ್ಟಾರ್ಟ್ ಆದಾಗ ಮಾಡೋಣ ಅಂತದ್ದು. ಅಲ್ಲೇನೋ ಗ್ರೌಂಡ್ ಫ್ಲೋರಲ್ಲಿ ಗಜಿಬಿಜಿ ಥರ ಇತ್ತು. ಸರ್ ನಂಗೆ ಒಂಚೂರು ಸೈಲೆನ್ಸ್ ಇರೋ ಜಾಗ ಬೇಕು. ವೈನಾಟ್ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡೋದ್ರು. ಇನ್ನೂ ಕೇಳಬೇಕಾ ಅಂದರೆ ಪೂರ್ತಿ ಒಳಗಡೆ ಹೋದ್ರೆ ಅಲ್ಲಿ ಪಕ್ಕದಲ್ಲಿ ಹಿಂಗೆ ಹೋಗೋ ದಾರಿನಲ್ಲಿ ಅಣ್ಣವರು ನುಡಿಸಿದ ವೀಣೆ, ಹಾರ್ಮೋನಿಯಮ್ಮು, ಅವ್ರು ಉಪಯೋಗಿಸಿದ ಪದಾರ್ಥಗಳೆಲ್ಲ ಜೋಡಿಸಿ ಇಟ್ಟಿರೋ ಜಾಗ, ಅದು ದಾಟಿದ್ರೆ ಹಂಗೆ ಫಿಲ್ಮ್ ಥಿಯೇಟ್ರು ಅಲ್ಲ ಸಬ್ ಕಾನ್ಸಿಯಸ್ ಓಡ್ತಾ ಇರ್ತಾ ಅಣ್ಣವ್ರ ಫೀಲಿಂಗು. ಅಯ್ಯೋ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತ ಅದು ಫ್ಯಾನ್ ಬಾಯ್ ಮೂಮೆಂಟ್ ಹೆಂಗಿರುತ್ತದು. ಸೊ ಡೋರ್ ಓಪನ್ ಮಾಡಿ ಸೊ ಅಲ್ಲಿ ಹೋದ್ರೆ ಥಿಯೇಟ್ರು, ಅಲ್ಲಿ ಸೈಲೆನ್ಸ್, ಅಲ್ಲಿ ಕುತ್ಕೊಂಡು
ಜಸ್ಟ್ ನನಗೆ ಇವತ್ತು ಶೂಟಿಂದ ಬಂದಿದ್ದೀನಿ, ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ, ನನಗೆ ಜಸ್ಟ್ ನನ್ನ ಕ್ಯಾರೆಕ್ಟರ್ ಅಷ್ಟೇ ಹೇಳಿ ನೀವು ಅಂತ ಹೇಳಿದ್ರು. ನನಗೆ ಸೂಪರ್, ನಾನು ಜಸ್ಟ್ ಆ ಕ್ಯಾರೆಕ್ಟರ್ ಆರ್ಕ್ ಅಷ್ಟೇ ಹೇಳಿದೆ, ಈ ಕ್ಯಾರೆಕ್ಟರ್ ಇದು ಇದಕ್ಕೆ ಹಿಂಗೆ ಅಂತ ಜಸ್ಟ್ 15 ಮಿನಿಟ್ಸ್ ಹೇಳಿದೆ. ಅವ್ರಿಗೆ ಸಖತ್ ಹಿಂಗಿದ್ದರು ಮೊಬೈಲ್ ತೆಗ್ದಿದ್ದರು ಪಕ್ಕಕ್ಕೆ ಇಟ್ಟು ಹಿಂಗೆ ಕುತ್ಕೊಂಡು ಲೈಕ್ ಇಟ್ಟು ಅಂತ ನಂಗೆ ಇಷ್ಟ ಆಯಿತು ಅಷ್ಟೇ. ನಂಗೆ ಇಷ್ಟ ಆಯಿತು. ಒಂದು ಕೆಲಸ ಮಾಡ್ತೀನಿ, ನಂಗೆ ಪೂರ್ತಿ ಸ್ಕ್ರಿಪ್ಟ್ ನರೇಟ್ ಮಾಡೋಕ್ಕಾಗತ್ತ ಅಂತ. ವೈನಾಟ್ ಸರ್ ಮಾಡ್ತೀನಿ. ನಾನು ಈ ವೀಕ್ ಶೂಟ್ ಇದೆ, 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಆದಮೇಲೆ ಸಿಗ್ತೀನಿ ಅಂತ ಹೇಳಿದೆ. ಓಕೆ, ಈ ಮನುಷ್ಯನಿಗೆ ಏನೋ ಅರ್ಥ ಆಗಿಲ್ಲ ಹಂಗೆ ನಾನು ಪಾಡಿ ನಾನು ಮಾಮೂಲಿ ಇದು ಥರದೊಂದು ಮೀಟಿಂಗ್, ಆ ಥರದೊಂದು 100 ಮೀಟಿಂಗ್ ಆಗಿದೆ. ಓಕೆ ಅಂದ್ಕೊಂಡು ನಾನು ಹೊರಟ್ರೆ ಅವರು ಫೋನ್ ಮಾಡಿದ್ರು. ಸೊ ಹಂಗೆ ಕಾಲ್ ಮಾಡಿದ್ರು. ನಾನು ಏನಕ್ಕೆ ಇದು ಸ್ಟಾರ್ಟ್ ಮಾಡ್ತಾ ಇದ್ದು ಅಂದರೆ ಪಾಯಿಂಟ್ ಕರೆಕ್ಟ್. ಅಂದರೆ ಆ ಕನೆಕ್ಟಿವಿಟಿ ಫ್ಯಾಕ್ಟ್ರು ದೊಡ್ಡ ಮನೆ ಅಂತ ಬಂದಾಗ, ಅಂದರೆ ಶಿವಣ್ಣ ಅಂತ ಬಂದಾಗ, ವಿನಯ್ ಅಂತ ಬಂದಾಗ ಆ ಕನೆಕ್ಟಿವಿಟಿ ಕರೆಕ್ಟ್ ಆಯ್ತಲ್ಲ. ಸೊ ಅಲ್ಲಿ ಓಲ್ ಸ್ಕ್ರಿಪ್ಟ್ ಅವ್ರು ನೆಕ್ಸ್ಟ್ ವೀಕ್ ಕರೆದು ನನಗೆ ಫೋನ್ ಮಾಡಿ ಊಟ ಮಾಡಿಸಿ ಎಲ್ಲ ಆಗಿ ಒಂದು 2:30 ಕೂತ್ಕೊಂಡು ಕಂಟಿನ್ಯೂಸ್ ಆಗಿ 2.5 ಗಂಟೆ, ಲಿಟ್ರಲಿ 2.25 ಗಂಟೆನೋ ಕಥೆ ಹೇಳಿದೆ ನಾನು. ಕೇಳಿದ ತಕ್ಷಣ ಅವರು ಖುಷಿಯಾಗೋಗ್ಬಿಟ್ರು, ನನ್ನಷ್ಟೇ ಖುಷಿ. ಅವತ್ತಿಂದ ಶುರುವಾಗುತ್ತೆ ಕನೆಕ್ಟಿವಿಟಿ. ಅಂದರೆ ವೇವ್ಲೆಂತ್. ಅವರು ಏನೋ ಆ ಥರದ್ದೇನೋ ಹುಡುಕ್ತಾಯಿದ್ರು, ನನಗೂ ಅದು ಬೇಕಾಗಿತ್ತು. ನಾನು ಅವರಲ್ಲಿ ಆ ಥರದ್ದು ಹುಡುಗ ಬೇಕು, ಆ ಮುಖ ಆಶ್ಚರ್ಯ ಅವರು ಎಲ್ಲರೊಳಗೆ ಒಂದಾಗಿ ಕಾಣಿಸೋ ಹುಡುಗ ಬೇಕಿತ್ತು. ಇವ್ರು ಆ ಥರ ಇದ್ದರು. ನಮ್ಮ ಜರ್ನಿ ಅಲ್ಲಿಂದ ಶುರುವಾಯಿತು. ಬಂದಾಗ ಈ ಹಾಡು ನಮ್ಗೆ ಗಿಫ್ಟಾಗಿ ಬರುತ್ತೆ. ಹೆಂಗಿದೆ ನೋಡಿ ನಮಗೆ. ನನಗೆ ಆ್ಯಕ್ಚುಲಿ ಫಸ್ಟ್ ಟೀಸರ್ ರಿಲೀಸ್ ಆದಾಗ ವೇಲು ಸರ್ ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿಬಿಟ್ಟು ನೀವು ಬನ್ನಿ ನಮ್ಮ ಆಫೀಸಿಗೆ ಒಂದು ಸತಿ ಭೇಟಿ ಮಾಡೋಣ ಅಂತಲೇ ಹೇಳ್ತಾರೆ. ನಾನು ಮ್ಯೂಸಿಕ್ ಕಂಪ್ನಿ ಏನು ಸಿನಿಮಾ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ನಿಜ ಹೇಳ್ತೀನಿ. ನಾನು ಹಂಗೆ ಅಂದ್ಕೊಂಡಿದ್ದೆ ಸರ್. ನಂಗೆ ಮಹಾಕ್ಷೇತ್ರೀಯ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಲಹರಿ ಸಂಸ್ಥೆ ಪ್ರೊಡ್ಯೂಸ್ ಮಾಡಿದೆ ಅಂತ ನಂಗೆ ಗೊತ್ತೇ ಇಲ್ಲ. ಇಲ್ಲ, ವಿಷಯ ಗೊತ್ತಾ, ತುಂಬ ಜನ ಸಿನಿಮಾ ಬಗ್ಗೆ ಮಾತಾಡೋಂಥವ್ರಿಗೆ ನಾನು ಅದೇ ಅಂತೀನಿ. ಅಂದರೆ ಒಂದು ಸಂಸ್ಥೆಯ ಲೆಗೆಸಿನ ನೀನು ಕರೆಕ್ಟಾಗಿ ಅಧ್ಯಯನ ಮಾಡದೆ ಹೋದರೆ ಅದರ ಅಸ್ತಿತ್ವ ಗೊತ್ತಾಗಲ್ಲ. ಎಷ್ಟು ಸಿನಿಮಾಗಳು ಮೇಲಾಗಿ 90s ಟೈಮಲ್ಲಿ ನಾವೆಲ್ಲ ಯಾವಾಗಿನೂ ಪ್ರೈಮರಿ ಸ್ಕೂಲ್ ಹೋಗೋ ಟೈಮಲ್ಲೆಲ್ಲ ಪೇಪರಲ್ಲಿ ಲಹರಿ ಸಂಸ್ಥೆ, ಲಹರಿ ವೇಲು ಅಂದಾಗಲೇ ಅದೆಲ್ಲ ನೆನಪಿತ್ತು. ಅಯ್ಯೋಯ್ಯೋ, ಅದು ನಾವು ಯಾವಾಗ ಬುದ್ಧಿ ಬಲ್ತಿದ್ರೆ ಸ್ವಲ್ಪ ನಂಗೆ ಸ್ವಾರ್ಥ ಇದೆ, ಹಿಂಗಾಗಿ ನಾನು ತುಂಬ ಬಳಸ್ತೀನಿ ಲಹರಿ ಸಂಸ್ಥೆನ. ನಿಮ್ಮಷ್ಟೇ ನನಗೂ ಖುಷಿ ಇದೆ. ಈ 3 ವರ್ಷ ನೆಮ್ಮದಿಯಾಗಿದೆ ಕಾರಣನೇ ಲಹರಿ ಸಂಸ್ಥೆ ಅಲ್ವಾ. ಅದು ನಾನು ನನ್ನ ಕುಟುಂಬ ನಾನು ಯಾವಾಗಲೂ ನೆನೀತಾ ಇರ್ತೀನಿ. ಇಲ್ಲ, ಕೃತಜ್ಞತೆ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಇರಬೇಕಲ್ಲ, ಅದು ಬರುತ್ತೆ. ಇಲ್ಲಿ ಹಂಗಿದೆ. ದೊಡ್ಡವರು ನಮ್ಗೆ 5ನೇ ತಾರೀಕು ಅಂದರೆ ನಿಮಗೆ ಗೊತ್ತಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಒದ್ದಾಡಿದ್ದೀನಿ ಅಂತ. ಆ ಒದ್ದಾಟದಲ್ಲಿ ಈ 3 ವರ್ಷದಲ್ಲಿ ಆ ಒದ್ದಾಟ ಇಲ್ಲ. ಪ್ರತಿ ತಿಂಗಳ 1ರಿಂದ 10 ಇಲ್ಲ, ಇನ್ನು ಜೀವನ ಪೂರ್ತಿ ನಿಮ್ಗೆ ಇದೇ ಥರದ್ದು ದೇವರ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ನವೀನ್ ಸರ್, ಯೂಶಲಿ ಒಂದು ಸಿನಿಮಾದ ಕಾಂಟೆಂಟನ್ನು ಕತೆ ಮೂಲಕ ಗೆಲ್ಸೋದು ಬೇರೆ, ಅದಕ್ಕೆ ಪೂರಕವಾಗಿ ಮ್ಯೂಸಿಕಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಸಿನಿಮಾನ ಗೆಲ್ಸೋದು ಬೇರೆ. ಈ ಎರಡು ಪರ್ಸ್ಪೆಕ್ಟಿವ್ನ ನೀವು ಹೇಗೆ ಕನೆಕ್ಟ್ ಮಾಡ್ತೀರಿ ಗ್ರಾಮಾಯಣಕ್ಕೆ? ಸರ್, ಗ್ರಾಮಾಯಣಕ್ಕೆ ಕಥೆಯಿಂದ ಹುಟ್ಕೊಂಡಿರೋದೇ ಈ ಸಾಂಗ್ಗಳು. ಅಂದರೆ ಇವಾಗ ಎಕ್ಸಾಂಪಲ್ ಶತಶತಮಾನ, ಅದೊಂದು ಒಂಥರ ರೆವಲ್ಯೂಷನರಿ ಸಾಂಗ್. ಅದರಲ್ಲಿ ಇರೋ ಸೋಷಿಯಲ್ ಮೆಸೇಜಸ್ಸೇ ಬೇರೆ. ಇನ್ನು ಬೆಂಕಿಲಿ ಬಂದಾಗ ಸೊ ಬೇಸಿಕಲಿ ಕತೆ. ಸೊ ಕಥೆಯಲ್ಲಿ ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅದು ತುಂಬ ಮಹತ್ವದ ಕತೆ. ಅಂದರೆ ಬರೀ ಸಾಂಗ್ಸಿಂದನೇ ಮೂವಿ ಹಿಟ್ ಆಗಲ್ಲ, ಅಥವಾ ಬರೀ ಸಾಂಗ್ಸ್ ಇಲ್ಲದೇನೂ ಮೂವಿ ಹಿಟ್ ಆಗಲ್ಲ. ಸೊ ಎಲ್ಲ ಒಂದಕ್ಕೊಂದು ರಿಲೇಟಿವಿಟಿ ಇದ್ದೇ ಇದೆ. ಅಂದರೆ ಈ ಕತೆಗೆ ಆ ಪರ್ಟಿಕ್ಯುಲರ್ ಪೊಸಿಷನಲ್ಲಿ ಆ ಪರ್ಟಿಕ್ಯುಲರ್ ಸಾಂಗು ಆ ಸ್ಪೇಸಲ್ಲಿ ಇದ್ರೇ ಚಂದ, ಇಲ್ಲ ಅಂದರೆ ಚಂದ ಅಲ್ಲ, ಫೋರ್ಸ್ಟ್ ಆಗಿಬಿಡುತ್ತೆ. ಸೊ ನಾನು ಅದಕ್ಕೆ ಫಸ್ಟ್ ಹೇಳಿದ್ದೀನಿ, ನಮ್ಗೆ ಈ ಸಿನಿಮಾನಲ್ಲಿ ಎಲ್ಲ ಪ್ರತಿಯೊಂದು ಸಾಂಗು ಎಷ್ಟು ಬ್ಯೂಟಿಫುಲ್ಲಾಗಿ ಪ್ಲೇಸ್ಡ್ ಆಗಿದೆ, ಎಲ್ಲೂ ಫೋರ್ಸ್ಟೇ ಅನಿಸಲ್ಲ. ಅಲ್ಲೇ ಅರ್ಧ ಸ್ಟೋರಿಗೆ ಆಲ್ರೆಡಿ ಸ್ಟೋರಿನೇ ಅದಕ್ಕೆ ಬೇಕಾಗಿರೋ ಸಾಂಗ್ಸ್ ಮಾಡಿಸ್ಕೊಂಬಿಟ್ಟಿದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂದರೆ ಇವ್ರು ಬರೆದಿರೋ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಪಾತ್ರ, ಇವಾಗ ವಿನಯ್ ಸರ್ ಆಗಲಿ ಅವರ ನಟನೆ, ಆ ಪಾತ್ರದ ಹಿನ್ನೆಲೆ ಕತೆ, ಇದೆಲ್ಲ ಇವರು ತುಂಬ ರಿಸರ್ಚ್ ಮಾಡಿದ್ದಾರೆ. ಅಂದರೆ ನಾನು ಒಂದು ಇಂಟರ್ವ್ಯೂಲಿ ಹೇಳ್ತಿದ್ದೆ, ಒಂದು ಬಟ್ಟೆದು ಒಂದು ರಿಂಕಲ್ ಕೂಡ ಸ್ಕ್ರಿಪ್ಟಲ್ಲಿ ಹೇಳಿದ್ದಯ್ಯಪ್ಪ. ಅಂದರೆ ಸ್ಕ್ರಿಪ್ಟ್ ಲೆವೆಲ್ ಡೀಟೇಲಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಇವತ್ತಿನ ದಿನ ಮೂವಿಗಳು ವರ್ಕ್ ಆಗ್ತಾ ಇರೋ ಕಾರಣನೇ ಅದು. ಸ್ಕ್ರಿಪ್ಟಲ್ಲಿರೋ ಹೋಮ್ ವರ್ಕ್ ಇಲ್ಲ ಅಂದರೆ ಆ ಸಿನಿಮಾ ನಿಲ್ಲಲ್ಲ ಸರ್. ನಿಮಗೆ ಒನ್ ಲೈನ್ ಮೇಲೆ ಕತೆ ಒಪ್ಕೊಳ್ಳೋದಕ್ಕೂ ಅದನ್ನು ಡೀಟೇಲಿಂಗ್ ಆಗಿ ಒಪ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್. ವ್ಯತ್ಯಾಸ ಇದೆ. ಆ್ಯಂಡ್ ನೀವು ಆ ಸ್ಕ್ರಿಪ್ಟನ್ನ
ವಿಜುವಲೈಸ್ ಮಾಡಿ, ಇವಾಗ ಅವರೇ ರೈಟರ್ ಇದ್ದಾಗ ಜಸ್ಟ್ ಲೈಕ್ ಪ್ಲಸ್ ಪಾಯಿಂಟ್. ಇವಾಗ ನೀವೇ ರೈಟರ್ ಆಗಿದ್ದಾಗ ಅದಕ್ಕೆ ತಕ್ಕನಾಗ ನೀವೇ ಅದಕ್ಕೆ ಸ್ಕ್ರೀನ್ ಪ್ಲೇ ಬರೆದು ನೀವೇ ಅದನ್ನು ತೆರೆ ಮೇಲೆ ತೊಗೊಂಬರೋವಾಗ ಅದರಲ್ಲಿರೋ ರೆಸ್ಪಾನ್ಸಿಬಿಲಿಟಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ನನ್ನ ಡ್ಯೂಟಿ ಈ ಮೂವಿನಲ್ಲಿ ಏನಿತ್ತು ಅಂದರೆ, ಇವ್ರು ನನಗೇನು ಕತೆ ಹೇಳಿದ್ರು ಅದು ಸ್ಕ್ರೀನ್ ಮೇಲೆ ಇದೆಯಾ ಇಲ್ವಾ ಅಷ್ಟೇ ನಾನು ನೋಡ್ತಿದ್ದೆ. ನಾನು ಬೇರೆ ಇನ್ನೇನು ನೋಡ್ತಿರ್ಲಿಲ್ಲ. ಆ್ಯಂಡ್ ಇವ್ರಿಗೆ ಏನೇನು ಬೇಕೋ ಅದನ್ನು ಒದಗಿಸ್ತಾ ಹೋಗು, ಈ ಕತೆಗೆ ಏನು ಬೇಕೋ ಅದು. ಸೊ ಆ ರಿಲೇಟಿವಿಟಿನಲ್ಲಿ ನಿಮಗೆ ಈ ಮೇಯ್ನ್ ಎಲ್ಲ ಬೀಜನೇ ಕತೆ ಸರ್. ಆ ಕತೆ ಒಂದು ಕಾನ್ಸೆಪ್ಟ್ ಚೆನ್ನಾಗಿಲ್ಲ ಅಂದರೆ ವರ್ಕ್ ಆಗಲ್ಲ. ಬಟ್ ಅದು ಯಾವಾಗ ಆಳವಾಗ ನಿಮಗೆ ಕಾಡ್ತಾ ಇರ್ತದೋ ದೆನ್ ಯು ವಿಲ್ ಡೆಫಿನೆಟ್ಲಿ ಮೇಕ್ ಅ ಬೆಟರ್ ಸಿನಿಮಾ.